ಹರಿತನ್ಗೆ ಮದ್ವೆ ನಡೀತಾ ಇದೆ. ಆಕೆಯ ಗಂಡನ ಹೆಸರು ಲೋಕೇಶ್. ಲೋಕೇಶ್ಗೆ ಅನುಮಾನನೇ ಜಾಸ್ತಿ. ಅವನ ತಾಯಿಗೂ ಸಹ ಅನುಮಾನ. ಯಾವಾಗ್ಲೂ ಹರಿತನ್ ಮೇಲೆ ಅನುಮಾನ ಪಡ್ತಾನೇ ಇದ್ರು. ಒಂದಿನ ಹರಿತ ಬಜಾರ್ಗ್ ಹೋಗ್ತಿದ್ಲು. ತುಂಬಾ ಸಮಯ ಆದ್ಮೇಲೆ ತನ್ನ ಸಾಮಗ್ರಿಗಳನ್ನ ತಗೊಂಡು ಮನೆಗ್ ಬಂದ್ಲು. ಆಗ ಅತ್ತೆ ಮಗನತ್ರ ಹೀಗಂದ್ಲು. ಇಷ್ಟವರೆಗೂ ಯಾರ ಜೊತೆ ಸುತ್ತ ಬರ್ತಾ ಇದ್ದಾಳೋ ಕೇಳೋ. ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತಂತೆ. ಹಂಗೆ ಇವಳು ಕೆಟ್ಟೋಗ್ತಾ ಇದ್ದಾಳೆ. ಹಂಗೆ ಬಿಟ್ರೆ ನಮ್ ಮಾನ ಮರ್ಯಾದೆ ತೆಗಿತಾಳೆ. ಏಯ್, ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ಯಾರ ಜೊತೆಗೆ ಹೋಗಿದ್ದೆ? ಯಾಕ್ರಿ ಹಂಗೆ ಹೇಳ್ತಿದ್ದೀರಾ? ನಾನ್ ಸಾಮಗ್ರಿಗಳ ತರಕ್ಕೆ ಅಲ್ವಾ ಪೇಟೆಗೆ ಹೋಗಿದ್ದು. ಸಾಮಗ್ರಿ ತಗೊಂಡ್ ಬರಕ್ಕೆ ಇಷ್ಟೊತ್ತು ಬೇಕಾಗತ್ತಾ? ನಿಜ ಹೇಳೋ ಅಂತ ಹೇಳ್ತಾ ಲೋಕೇಶ್ ಅವಳನ್ನ ಹೊಡೆಯೋದಕ್ಕೆ ಹೋಗ್ತಾನೆ. ಇನ್ನು ಹರಿತ ಅಳ್ತಾ ಈ ರೀತಿ ಹೇಳ್ತಾಳೆ. ನಾನ್ ಹೇಳೋದ್ ನಿಜ ರೀ, ನಾನ್ ಯಾವ ತಪ್ಪು ಮಾಡಿಲ್ಲ ಅಂತ ಎಷ್ಟ್ ಹೇಳಿದ್ರು ಅವಳನ್ನ ಹೊಡೆಯೋದ್ ಮಾತ್ರ ನಿಲ್ಲಿಸ್ಲಿಲ್ಲ. ಅವಳು ಅಳ್ತಾನೇ ಇದ್ಲು. ಹೀಗೆ ದಿನಗಳು ಕಳೀತಾ ಇದ್ವು. ಒಂದಿನ ಹರಿತ ತಂಗಿ ನೀಲಿಮಾ ಮನೆಗ್ ಬಂದ್ಲು. ನೀಲಿಮಾ ಅಕ್ಕನ್ಗೆ ಹೇಳಿದ್ಲು. ಈನೇ ಅಕ್ಕ ಮದ್ವೆ ಆದಾಗಿಂದ ಮನೆಗ್ ಬಂದೇ ಇಲ್ಲ. ಏನು ನಿಮ್ ಅತ್ತೆ ಮನೆಯವರು ಅಷ್ಟ್ ಚೆನ್ನಾಗ್ ನೋಡ್ಕೋತಿದೀರಾ? ನಿಮ್ ತವರ್ ಮನೆನೇ ಮರ್ತೋಗ್ಬಿಟ್ಟಿದ್ಯಾ ನೀನು? ಅಕ್ಕ ನಾನು ಇಷ್ಟೊತ್ತು ಎಷ್ಟು ಮಾತಾಡ್ತಾನೆ ಇದೀನಿ. ನೀನ್ ಯಾಕಕ್ಕ ಬಾಯಿ ತೆಗಿದೆ ಹಂಗೆ ಸುಮ್ನೆ ನಿಂತಿದ್ಯಾ ಅಂತ ಹೇಳ್ತಾ ನೀಲಿಮಾ ಅವಳ ಮೇಲೆ ಕೈ ಹಾಕಿದ್ಲು. ಅದಕ್ಕೆ ಅವಳು ಈ ರೀತಿ ಕಿರ್ಚಿದ್ಲು. ಅಪ್ಪ ನೀಲಿಮಾ ಅಂತ ಜೋರ ಕಿರ್ಚಿದ್ಲು. ಇದರಿಂದ ನೀಲಿಮಾ ಗಾಬರಿ ಆದ್ಲು. ಏನಾಯ್ತಕ್ಕ? ಯಾಕಷ್ಟು ಜೋರ ಕಿರ್ಚಿದೆ? ಏನಾಯ್ತಲ್ಲೇ ಅಂತ ಹೇಳ್ತಾ ನೀಲಿಮಾ ಅವಳ ಬೆನ್ ನೋಡಿದ್ಲು. ಅವಳ ಬೆನ್ ತುಂಬಾ ಹೊಡೆದಿರೋ ಬರೆಗಳೇ ಇದ್ವು. ನೀಲಿಮಾನ್ಗೆ ಇದನ್ನೆಲ್ಲ ನೋಡಿ ತುಂಬಾ ಆಶ್ಚರ್ಯ ಆಯ್ತು. ಅಕ್ಕ ಏನಿಷ್ಟು ಏಟ್ ಬಿದ್ದಿದೆ? ಏನಾಯ್ತು ನಿಜ ಹೇಳು ಅಂತ ನೀಲಿಮಾ ಗಟ್ಟಿಯಾಗಿ ಕೇಳಿದ್ಲು. ಅದಕ್ಕೆ ಹರಿತ ಏನು ಹೇಳ್ದೆ ಸುಮ್ನೆ ಹಾಗೆ ನಿಂತ್ಕೊಂಡಿದ್ಲು. ನೀನ್ ಹೇಳಿಲ್ಲ ಅಂದ್ರೆ ನಾನು ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ನೀನ್ ಅನ್ಕೊಂಡಿದೀಯಾ? ನಿಜ ಹೇಳಕ್ಕ, ಏನಾಯ್ತು? ನೀಲಿಮಾ, ನನ್ಗೆ ಈ ಮನೆಯಲ್ಲಿ ಮರ್ಯಾದಿನೇ ಇಲ್ಲಾನೆ. ನನ್ ಅತ್ತೆ ನನ್ ಗಂಡ ಇಬ್ರು ನನ್ನ ಅನುಮಾನಿಸ್ತಾ ಇರ್ತಾರೆ. ನೆನ್ನೆ ನನ್ ಗಂಡ ಹತ್ರ ಎಷ್ಟು ಸಂತೋಷದಿಂದ ಹೋದೆ ರೀ. ನಾನ್ ನಿಮ್ಗೆ ಒಂದ್ ವಿಷಯ ಹೇಳ್ಬೇಕು ಅನ್ಕೊಂಡಿದೀನಿ. ಏನ್ ಹೇಳ್ಬೇಕೋ ಹೇಳ್ ಸಾಯಿ, ನನ್ಗೆ ತುಂಬಾ ಕೆಲ್ಸ ಇದೆ. ನೀವು ಅಪ್ಪ ಆಗ್ತಿದ್ದೀರಾ ರೀ. ಆ ವಿಷಯ ನಿಮ್ ಹತ್ರ ಹೇಳ್ಬೇಕಂತಾನೆ ಬಂದೆ. ಆ ವಿಷಯ ಕೇಳಿದ್ ನನ್ ಗಂಡ ಏನಂದ ಗೊತ್ತಾ? ಏನ್ ಹೇಳ್ದೆ? ಇನ್ನೊಂದ್ಸರಿ ಹೇಳ್ ನೋಡೋಣ. ನೀವು ಅಪ್ಪ ಆಗ್ತಿದ್ದೀರಾ ರೀ. ಛೇ ಛೇ ಛೇ, ಅಶುಭ ಅಶುಭ. ಆತರ ದರಿದ್ರ ಮಾತ್ ಮಾತಾಡ್ಬೇಡ. ಅವ್ರಂಗ ಅನ್ನಷ್ಟೊತ್ತಿಗೆ ನಂಗ್ ತುಂಬಾ ಆಶ್ಚರ್ಯ ಆಯ್ತು. ಯಾಕ್ರಿ? ಏನ್ರಿ ಅಂತಿದ್ದೀರಾ ನೀವು? ಮತ್ತಿನೇನು, ಯಾರೋ ಕಾರಣ ಆಗಿರೋದಕ್ಕೆ ನನ್ನನ್ ತಂದೆ ಅಂತ ಹೇಳ್ತಾ ಇದ್ಯಾ? ನಿನ್ನ ನೋಡಿದ್ರೇನೆ ಅಸಹ್ಯ ನಂಗೆ. ಅಷ್ಟ್ರಲ್ಲೇ ನಮ್ಮ ಅತ್ತೆ ಅಲ್ಲಿ ಬಂದ್ಬಿಟ್ರು. ಕೇಳದ್ನೋ ಎಲ್ಲ ಕೇಳ್ದೆ. ಇವಳು ಇಷ್ಟು ಮಿತಿ ಮೀರ್ತಲ್ಲ ಅನ್ಕೊಂಡಿರ್ಲಿಲ್ಲ. ತಕ್ಷಣ ಇವಳಿಗೆ ಅಬಾರ್ಷನ್ ಮಾಡಿಸ್ಬಿಡೋ. ಛೀ, ಆ ಮಾತಿಗೆ ನಂಗೆ ತುಂಬಾ ಸಿಟ್ಟು ಬಂತು. ಅತ್ತೆ, ಮಾತು ನೆಟ್ಟಗ್ ಬರ್ಲಿ. ನಾನ್ ಏನ್ ತಪ್ಪು ಮಾಡಿದೀನಿ ಅಂತ ನೀವ್ ಹಂಗ್ ಮಾತಾಡ್ತಿದ್ದೀರಾ? ಹಂಗಂತ ಅನ್ನಷ್ಟೊತ್ತಿಗೆ ನನ್ ಗಂಡ ಏಯ್, ನಮ್ಮಮ್ಮನ್ಗೆ ಎದುರು ಉತ್ತರ ಕೊಡ್ತೀಯ ನೀನು? ಹಂಗಂತ ಇಬ್ರು ನನ್ನ ಚೆನ್ನಾಗ್ ನಾಯಿ ನೋಡ್ದಂಗ್ ಹೊಡ್ಬಿಟ್ರು. ಗರ್ಭವತಿ ಅಂತ ತಿಳಿದ್ರು ನನ್ ಮೇಲೆ ಕಠಿಣವಾಗಿ ಪ್ರವರ್ತನೆ ಮಾಡಿದ್ರು. ನೀಲಿಮಾ ಅಕ್ಕ, ಏನೇ ಇಷ್ಟು ಕಷ್ಟ ಇಟ್ಕೊಂಡು ನೀನ್ ನನ್ಗೆ ಒಂದ್ ಮಾತು ಹೇಳಿಲ್ಲ? ಯಾಕೆ ಇವ್ರು ನಿನ್ನ ಇಷ್ಟು ಅನುಮಾನ ಪಡ್ತಿದ್ದಾರೆ? ಆ ವಿಷಯ ನನಗ್ ಗೊತ್ತಿಲ್ವೇ, ಆದ್ರೆ ನನ್ಗಿಲ್ಲೊಂದ್ ಜೈಲಲ್ಲಿ ಇದ್ದಂಗಿದೆ. ನನಗೆ ನರಕ ತೋರಿಸ್ತಿದ್ದಾರೆ. ಹೇಳ್ಕೊಳಕ್ಕಾಗ್ದೆ, ನುಂಗಕ್ಕಾಗ್ದೆ, ಸಾಯಕ್ಕಾಗ್ದೆ, ಬದುಕಕ್ಕಾಗ್ದೆ ನರಕ ಅನುಭವಿಸ್ತಾ ಇದ್ದೀನಿ. ಇವ್ರು ಮಾಡ್ತಾ ಇರೋದು ಸರಿಯಲ್ಲ ಅಕ್ಕ. ಫಸ್ಟ್ ನಾನ್ ಹೋಗಿ ಇವ್ರ ಮೇಲೆ ಕೇಸ್ ಇಟ್ಬಿಟ್ ಬರ್ತೀನಿ. ಇವ್ರ ಜೀವನನ ರೋಡ್ಗೆ ಎಳಿತೀನಿ. ತಪ್ಪು ನೀಲಿಮಾ, ಹಂಗ್ ಮಾಡಿದ್ರೆ ನನ್ ಜೀವನ ತುಂಬಾ ಹಾಳಾಗುತ್ತೆ. ಇವ್ರು ಯಾಕೆ ಹಿಂಗ್ ಪ್ರವರ್ತನೆ ಮಾಡ್ತಿದಾರೋ ನಂಗೆ ಅರ್ಥ ಆಗ್ತಿಲ್ಲ. ನಾನ್ ಕಂಡಿಡಿತೀನಕ್ಕ ಅದೇನು ಅಂತ ಹೇಳ್ತಾ ನೀಲಿಮಾ ಒಳಗ್ ಹೋಗ್ತಾಳೆ. ಒಳಗಡೆ ಅವಳ ಭಾವ ಲೋಕೇಶ್ ಆರಾಮಾಗಿ ನಿದ್ದೆ ಮಾಡ್ತಿರ್ತಾನೆ. ಮಾವ ಎದ್ದೊಳಿ, ನಾನು ನೀಲಿಮಾ ಬಂದಿದ್ದೀನಿ. ಎದ್ದೊಳಿ ಮಾವ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಜೋರ ಕೂಗ್ತಾಳೆ ನೀಲಿಮಾ. ಅವಳ ಮಾತನ್ನ ಕೇಳಿಸ್ಕೊಂಡು ಅವನು ನಿದ್ದೆಯಿಂದ ಹೇಳ್ತಾನೆ. ಓಹ್ ನೀಲಿಮಾ, ನೀನಾ? ಯಾವಾಗ ಬಂದೆ? ಏನ್ ಸಮಾಚಾರ? ಚೆನ್ನಾಗಿದ್ಯಾ? ನೀವು ಒಳ್ಳೆತನದ ಮುಖವಾಡ ಹಾಕೊಂಡಿದ್ದೀರಾ ಮಾವ. ಮೊದಲು ನೀವು ಅದರಿಂದ ಆಚೆ ಬನ್ನಿ. ನೀನು ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ನೇರವಾಗಿ ಹೇಳು, ಸುತ್ತಿ ಬಳಸಿ ಬೇಡ. ನಿಮ್ಗೆ ನಮ್ಮ ಅಕ್ಕನ್ ಕೊಟ್ಟು ಮದ್ವೆ ಮಾಡಿದ್ದು ಅವಳನ್ನ ನೀವ್ ಚೆನ್ನಾಗಿ ನೋಡ್ಕೋತೀರಾ ಅಂತ. ಅದು ಬಿಟ್ಟು ಇವಳನ್ನ ಚಿತ್ರಹಿಂಸೆ ಮಾಡ್ತೀರಾ ಅಂತ ಅಲ್ಲ. ನಮ್ಮ ಅಕ್ಕ ಮೇಲೆ ನಿಮ್ಗೆ ಅನುಮಾನ ಯಾಕೆ? ಅವಳು ನಿಮ್ಗೆ ಹೆಂಗ್ ಕಾಣಿಸಿದಾಳೆ? ನಮ್ಮಪ್ಪ ನಮ್ಮನ್ನ ಬಂಗಾರ ತರ ನೋಡ್ಕೊಂಡ್ರು. ಆದ್ರೆ ನಮ್ಮ ಅಕ್ಕ ಇಷ್ಟು ಕಷ್ಟ ಪಡ್ತಾಳೆ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ. ಈ ಮಾತ್ ನಮ್ಮ ಅಪ್ಪಗ್ ತಿಳಿದ್ರೆ ಹೃದಯಾಘಾತ ಬಂದ್ ಸತ್ತೋಗ್ತಾರೆ. ಯಾಕಂಗ್ ಮಾಡ್ತಿದ್ದೀರಾ ಅಂತ ನೀಲಿಮಾ ಅಳ್ತಾಳೆ.
ಆದ್ರೆ ಅವನು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಹೇಳಿ ಬಾವ ಹೇಳಿ, ನಿಮ್ಮಮ್ಮ ಏನೋ ಆಪರೇಷನ್ ಮಾಡಿಸ್ತಾಳ ಅಂತೆ. ನಮ್ಮಕ್ಕ ಎಷ್ಟೊಳ್ಳೆಯವಳು ಎಂತವಳೋ ನಮಗ್ ಗೊತ್ತು. ಮದ್ವೆ ಮಾಡ್ಕೊಂಡಿದ್ ನಿಮ್ಗೆ ಅವಳ ಬಗ್ಗೆ ಗೊತ್ತಿಲ್ವಾ? ಮನುಷ್ಯತ್ವ ಇರ್ಬೇಕು ಬಾವ ನಿಮ್ಗೆಲ್ಲ. ಅಷ್ಟ್ರಲ್ಲಿ ಅತ್ತೆ ಅಲ್ಲಿಗೆ ಬರ್ತಾಳೆ. ನಿಮ್ಮಕ್ಕ ಎಂತವಳು ನಮ್ಗ್ ಗೊತ್ತಾಯ್ತಮ್ಮ. ನೀವಿಲ್ಲಿ ಎಷ್ಟು ಕಿರ್ಚಿದ್ರು ಪ್ರಯೋಜನ ಇಲ್ಲ. ಅಯ್ಯೋ ದೇವ್ರೆ, ಆ ನಿಜ ತಿಳಿದಿದ್ದಾಗಿಂದ ನಮ್ಗೆ ಕೈ ಕಾಲೇ ಆಡ್ತಾ ಇಲ್ಲ. ಏನ್ ನಿಮ್ ತಿಳಿದಿದ್ ನಿಜ? ನಮ್ ಬಾಯಿಂದ ನಾವ್ ಹೇಳಕ್ಕಾಗಲ್ಲ ಅಮ್ಮ. ಬೇಕಾದ್ರೆ ಹೋಗಿ ನಿಮ್ ಅಕ್ಕನ್ ಕೇಳು. ಅಕ್ಕ ನೀನ್ ಸ್ವಲ್ಪ ಇಲ್ಬಾ, ಈ ಕತೆ ಇಲ್ಲೇ ಮುಗ್ಸೋಣ ಇವತ್ತು. ನೀಲಿಮಾ ಕರೆದ ತಕ್ಷಣ ಹರಿತಾ ಅಲ್ಲಿಗೆ ಬರ್ತಾಳೆ. ಹೇಳು ನೀಲಿಮಾ. ಅವ್ರು ಕೇಳ್ತಿರೋದೇನೋ ಅದ್ರ ಬಗ್ಗೆ ಹೇಳಲೇಬೇಕು. ಏನ್ ಹೇಳ್ಬೇಕು, ಏನಿದೆ ಅಂತ ಹೇಳ್ಬೇಕು. ಇವ್ರು ನನ್ಗೆ ಚಿತ್ರ ಹಿಂಸೆ ಕೊಡ್ತಾರೆ, ನೀನ್ ಹೇಳ್ದೆ ಅಲ್ವಾ? ಬೇರೆ ಇನ್ನೇನಿದೆ ಹೇಳಕ್ಕೆ? ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ನನ್ನ ಸ್ನೇಹಿತ ಪವನ್ ಎಲ್ಲ ಹೇಳಿದಾನೆ. ಮದ್ವೆಗೂ ಮುಂಚೆ ನೀನು ಎಲ್ಲೆಲ್ಲಿ ತಿರುಗಿದೀಯಾ ಅಂತ. ಇದನ್ ಸ್ವಲ್ಪ ನಿಲ್ಲಿಸ್ತೀರಾ? ಓ, ಈ ಅನುಮಾನಕ್ ಕಾರಣ ಆ ಪವನ? ಆ ಪವನ್ ಯಾರಂತಾನೂ ನನಗ್ ಗೊತ್ತಿಲ್ಲ. ನನಗ್ ಗೊತ್ತಕ್ಕ, ನಿನ್ ಸಂಸಾರದಲ್ಲಿ ಬೆಂಕಿ ಹಾಕಿದವನು. ಆ ಕತೆ ಎಲ್ಲ ಏನಂತ ನಾನ್ ಹೇಳ್ತೀನಿ. ಆದ್ರೆ ಮದ್ವೆ ಆಗಕ್ ಮುಂಚೆನೆ ಒಂದ್ ವಿಷಯ ನಡೀತು. ಅದ್ ಹೇಳಿದ್ರೆ ನೀವ್ ತಪ್ಪು ತಿಳ್ಕೊತೀರಾ ಅಂತಾನೆ ನಿಮ್ ಹತ್ರ ನಾನು ಅದನ್ನ ಹೇಳಿಲ್ಲ. ಅದೇನೋ ಕೇಳಿ, ನಿಮ್ಗೆ ಅರ್ಥ ಆಗುತ್ತೆ. ಹರಿತಾ ತನ್ನ ಜೀವನದಲ್ಲಿ ನಡೆದ ಘಟನೆನ ಹೇಳ್ತಾಳೆ. ಒಂದ್ ವರ್ಷಕ್ ಮುಂಚೆ ನಾನು ಮೊಹಮ್ಮದ್ ಅಂತ ಹುಡುಗನ ಲವ್ ಮಾಡ್ತಿದ್ದೆ. ಅವನು ನನ್ನ ಲವ್ ಮಾಡ್ತಿದ್ದ. ನಾವಿಬ್ರು ಲವ್ ಮಾಡ್ಕೊಂಡಿದ್ದು ನಿಜಾನೇ. ಆದ್ರೆ ಒಬ್ಬರನ್ನೊಬ್ಬರು ನಾವು ಮುಟ್ಟಿದ್ದು ಇಲ್ಲ. ಯಾವಾಗ್ಲೂ ಫೋನಲ್ಲೇ ಮಾತಾಡ್ಕೋತಿದ್ವಿ. ಒಂದ್ಸಲನೂ ನಾನು ಅವ್ರ ಜೊತೆ ಆಚೆ ಹೋಗಿದ್ದೇ ಇಲ್ಲ. 2 ಕುಟುಂಬನೂ ಒಪ್ಸಿ ಮದ್ವೆ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ. 2 ಕುಟುಂಬದ ಹತ್ರ ಮಾತಾಡಿ ಅವ್ರನ್ನೆಲ್ಲಾರನ್ನೂ ಒಪ್ಸಿದ್ವಿ. ನಮ್ಗೆ ನಿಶ್ಚಿತಾರ್ಥನೂ ಆಯ್ತು. ನಿಶ್ಚಿತಾರ್ಥ ಆದ್ಮೇಲೆ ನನ್ಗೊಂದ್ಸಲ ಮೊಹಮ್ಮದ್ ಕಾಲ್ ಮಾಡಿದ. ಹರಿತಾ, ನನ್ಗಿವತ್ತು ತುಂಬಾ ಸಂತೋಷ ಆಗ್ತಾ ಇದೆ. ಹೇಗೂ ನಿಶ್ಚಿತಾರ್ಥ ಆಯ್ತು. ನಾನು ನೀನು ಗಂಡ ಹೆಂಡತಿ ತಾನೆ. ಈಗ ನಾವು ಎಲ್ಲಾದ್ರೂ ಹೋಗ್ಬೋದು. ನನ್ಗೆ ಒಂದು ಆಸೆ ಇದೆ, ನಿನ್ ಜೊತೆ ಟೀ ಕುಡಿಬೇಕು ಅಂತ. ನನ್ಗೊಂದ್ ಕಪ್ ಟೀ ಕೊಡಿಸ್ತೀಯಾ? ತಪ್ಪದೇ ಕೊಡಿಸ್ತೀನಿ. ನಾ ಹೋಗೋಣ, ಮನೇಲಿ ಹೇಳ್ಬರ್ತೀನಿ. ಸರಿ ಹರಿತಾ, ನಾನು ಸಹ ಮನೇಲಿ ಹೇಳ್ಬರ್ತೀನಿ. ಹೋಗೋಣ. ನಾವಿಬ್ರು ಕಲಿತು ಆಚೆ ಹೋಗಿದ್ವಿ. ಅಲ್ಲಿ ಟೀನು ಕುಡಿದ್ವಿ. ತುಂಬಾ ಹೊತ್ತು ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ವಿ. ಸುಂದರವಾಗಿ ಡಿಸೈನ್ ಮಾಡಿದ್ವಿ. ಆದ್ರೆ ಆ ಭಗವಂತ ನಮ್ಗೆ ಅನ್ಯಾಯ ಮಾಡ್ಬಿಟ್ಟ. ದೇವರಿಗೆ ನಮ್ ಪ್ರೇಮ ಇಷ್ಟ ಆಗಿಲ್ವೇನೋ. ಅವ್ರು ನನ್ನ ಹತ್ರ ಮಾತಾಡಿ ಸಂತೋಷವಾಗಿ ಅವ್ರ ಬೈಕ್ ಮೇಲೆ ಹೋಗ್ತಿರೋವಾಗ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು. ನನ್ ಕಣ್ ಮುಂದೆನೆ ನಾನ್ ಪ್ರೀತಿ ಮಾಡಿದವನ್ ಸತ್ತೋದ. ನಾನು ಮೊಹಮ್ಮದ್, ಎದ್ದಳು ಮೊಹಮ್ಮದ್, ಮೊಹಮ್ಮದ್ ಅಂತ ಗಟ್ಟಿಯಾಗಿ ಕಿರ್ಚಿದೆ. ಹಂಗ್ ಕಿರ್ಚೋದು ಅಳೋದು ಬಿಟ್ರೆ ನಾನ್ ಏನ್ ಮಾಡಕ್ಕಾಗಿಲ್ಲ. ಇದೇ ನಾನ್ ನಿಮ್ಮ ಹತ್ರ ಮುಚ್ಚಿಕ್ಕಿರ್ತೀನಿ ನಿಜ. ಅದ್ ಬಿಟ್ರೆ ನಾನ್ ಬೇರೆ ಯಾವ ತಪ್ಪು ಮಾಡಿಲ್ಲ. ಆ ಪವನ್ ಯಾರಂತ ನನ್ ನಿಜವಾಗ್ಲೂ ಗೊತ್ತಿಲ್ಲ. ಹರಿತಾ ಹೇಳಿದಾದ್ಮೇಲೆ ನೀಲಿಮಾ ಈ ರೀತಿ ಹೇಳಿದ್ಲು. ಅಕ್ಕ, ಪವನ್ ಯಾರಂತ ನಾನ್ ಹೇಳ್ತೀನಿ. ಲವ್ ಅಂತ ನನ್ನಿಂದ್ಗಡೆ ಬಿದ್ದಿದ್ದ. ಆದ್ರೆ ನಾನು ಅವನ್ನ ಪ್ರೀತಿಸಿಲ್ಲ. ಅವನು ಒಳ್ಳೆ ಅವನಲ್ಲ ಅಕ್ಕ. ನನ್ಗ ಅವನ ಬಗ್ಗೆ ಗೊತ್ತು. ಈ ಪ್ರೀತಿ ಇದೆಲ್ಲ ನನ್ಗಿಷ್ಟ ಅಲ್ಲ ಅಂತ ಹೇಳ್ಬಿಟ್ಟೆ. ಅವನು ನೀವು ಬಾವ ಕಾಫಿ ಶಾಪ್ಗೆ ಹೋಗಿದ್ದು ನೋಡಿದ್ನನ್ಸುತ್ತೆ. ತಕ್ಷಣ ನನಗ್ ಕಾಲ್ ಮಾಡಿದ್ದ. ನಿನಗ್ ಮಾತ್ರ ಪ್ರೇಮ ಗಿಮ ಇಷ್ಟ ಇಲ್ಲ, ಆದ್ರೆ ನಿಮ್ಮಕ್ಕ ಬೇರೆಯವ್ರ ಜೊತೆಗೆ ತಿರುಗ್ತಾ ಇದ್ದಾಳೆ. ಏನ್ ಹಾಗಾದ್ರೆ? ಅವರು ನಮ್ಗೆ ಮಾವ ಆಗೋರು. ಅಂದ್ರೆ ನಮ್ಮ ಅಕ್ಕ ಗಂಡ. ಅವರಿಬ್ರು ಮದ್ವೆ ಮಾಡ್ಕೋತಾರೆ. ನಿನ್ ಹುಚ್ಚುಚ್ಚ ಕೆಲ್ಸ ನನ್ ಮುಂದೆ ಮಾಡ್ಬೇಡ. ನಿನ್ಗೆ ಎಷ್ಟ್ ಸಲ ಹೇಳಿದ್ರು ನನ್ ಫೋನ್ ಮಾಡೋದ್ ನಿಲ್ಸಲ್ವಾ? ನನ್ ನಂಬರ್ ನಿನ್ ಕೊಟ್ರು ಅವ್ರನ್ ಬೈಬೇಕು. ನನ್ಗಿನ್ನೊಂದ್ಸಲ ಫೋನ್ ಮಾಡಿದ್ರೆ ಪೊಲೀಸ್ ಕೇಸ್ ಹಾಕ್ತೀನಿ. ಭದ್ರ ಹಾಕ್ತೀಯಾ? ಪೊಲೀಸ್ ಕೇಸ್ ಹಾಕ್ತೀಯಾ? ನನ್ನ ಜೀವನನ ಹಾಳು ಮಾಡ್ದ ನಿಮ್ಮ ಬದುಕನ್ನ ಸರ್ವನಾಶ ಮಾಡ್ತೀನಿ. ಯಾವ್ದೋ ಒಂದು ಅವಕಾಶ ಸಿಗುತ್ತೆ, ಆ ಅವಕಾಶನ ಬಿಡಲ್ಲ ಕಣೆ ನಾನು. ನಿನ್ಗಿಷ್ಟ ಬಂದಿದ್ ಮಾಡ್ಕೋ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಟ್ಟೆ. ಅದಾದ್ಮೇಲೆ ನಮ್ಮ ಅಕ್ಕಗ್ ಮದ್ವೆ ಆಯ್ತು. ಅದೇ ಒಳ್ಳೆ ಅವಕಾಶ ಅಂತ ಭಾವಿಸಿ ಆ ಪವನ್ ಪಾಪ ನಮ್ಮ ಅಕ್ಕ ಮೇಲೆ ಇಲ್ದೇ ಇರೋ ಚಾಡಿ ಎಲ್ಲ ಹೇಳಿದಾನೆ. ಯಾಕಂದ್ರೆ ನಮ್ ಕುಟುಂಬನ ನಾಶ ಮಾಡ್ಬೇಕು ಅಂತ ಉದ್ದೇಶದಿಂದ. ನೀವೇನೋ ಅವನ್ ಮಾತ್ ಕೇಳ್ಕೊಂಡು ನಮ್ಮ ಅಕ್ಕನ ಅನುಮಾನಿಸಿದ್ದೀರಾ ಅಂತ ನೀಲಿಮಾ ನಡೆದಿದ್ದ ಎಲ್ಲಾ ವಿಷಯನೂ ಹೇಳ್ತಾಳೆ. ಅದಕ್ಕೆ ಹರಿತಾ ಅತ್ತೆ ಮತ್ತು ಗಂಡ ತುಂಬಾ ಪಶ್ಚಾತ್ತಾಪ ಪಡ್ತಾರೆ. ಆಗ ನೀಲಿಮಾ ಹೇಳಿದ್ಲು, ಆದ್ರೆ ಒಂದ್ ಜ್ಞಾಪಕ ಇಟ್ಕೊಳ್ಳಿ ಮಾವ, ಇವಾಗಿರೋ ಹುಡುಗಿರ್ ಜೀವನದಲ್ಲಿ ಯಾವ್ದೋ ಒಂದು ವಿಷಾದ ಕಥೆ ಇದ್ದೇ ಇರುತ್ತೆ. ಪ್ರೀತಿ ಮಾಡಿದ ಎಲ್ಲಾ ಹುಡುಗಿನೂ ತಪ್ಪು ಮಾಡಿರ್ತಾಳೆ ಅಂತ ಅಲ್ಲ. ಯಾವ ಹುಡುಗಿ ಆದ್ರೂ ಪ್ರೀತಿಸಿರೋ ಹುಡುಗ ಜೊತೆ ಸಂತೋಷವಾಗಿರ್ಬೇಕು ಅನ್ಕೋತಾಳೆ. ಆದ್ರೆ ಪರಿಸ್ಥಿತಿ ಸಹಕರಿಸದೆ ಮದ್ವೆ ಮಾಡ್ಕೊಳಕ್ಕಾಗಲ್ಲ. ಅಷ್ಟ್ ಮಾತ್ರಕ್ಕೆ ಹೆಂಡತಿನ ಅನುಮಾನ ಪಡೋದು ತುಂಬಾ ತಪ್ಪು. ಪ್ರೀತಿ ಅನ್ನೋ ಮುಖವಾಡ ಹಾಕೊಂಡು ತಪ್ಪು ಮಾಡೋರು ಇದಾರೆ, ನಾನಿಲ್ಲ ಅಂತ ಹೇಳಿಲ್ಲ.
ಆದ್ರೆ ನಿಜವಾಗ್ಲೂ ಪ್ರೀತಿ ಮಾಡಿರೋರು ಯಾವಾಗ್ಲೂ ತಪ್ಪು ಮಾಡೋದಿಲ್ಲ. ಅವರ ಕೋರಿಕೆಗಳನ್ನ ನಿಯಂತ್ರವಾಗಿಟ್ಕೋತಾರೆ. ಅವರ ಮನಸ್ಸು ಚಿಕ್ಕ ಮಕ್ಳಂಗೆ ಸ್ವಚ್ಛವಾಗಿರುತ್ತೆ. ಇನ್ಮೇಲಾದ್ರೂ ನೀವ್ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತಿದೀನಿ. ದಯವಿಟ್ಟು ನಮ್ಮ ಅಕ್ಕನ ಇನ್ಮೇಲೆ ಹಿಂಸೆ ಮಾಡ್ಬೇಡಿ ಅಂತ ನೀಲಿಮಾ ಹೇಳಿದ್ಲು. ಅದಕ್ಕೆ ಅವರಿಬ್ರು ತುಂಬಾ ಪಶ್ಚಾತ್ತಾಪ ಪಟ್ರು. ನನ್ನ ಕ್ಷಮ್ಸು ಹರಿತಾ, ನಾನು ತುಂಬಾ ತಪ್ಪು ಮಾಡ್ದೆ. ಆ ಪವನ್ ಮಾತ್ ಕಟ್ಕೊಂಡು ನಿನ್ಗೆ ಚಿತ್ರಹಿಂಸೆ ಕೊಟ್ಟೆ. ಇನ್ ಯಾವತ್ತೂ ಆ ರೀತಿ ಮಾಡಲ್ಲ, ನನ್ ನಂಬು. ಇನ್ನು ಆವತ್ತಿನಿಂದ ಗಂಡ ಮತ್ತು ಅತ್ತೆ ಹರಿತನ ತುಂಬಾ ಚೆನ್ನಾಗಿ ನೋಡ್ಕೊಳಕ್ ಶುರು ಮಾಡಿದ್ರು. ಮತ್ತೆ ಜೀವನ ಸಂತೋಷವಾಗಿ ಸಾಗ್ತಿತ್ತು. ಈ ಸ್ಟೋರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ತರ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.